ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾನು ಇ ಶ್ರಮ್ ಕಾರ್ಡ್ ಬಗ್ಗೆ ಎಲ್ಲರಿಗೂ ಯೂಸ್ ಆಗುವಂಥ ಟಾಪಿಕ್ನ ಹೇಳ್ಕೊಡೋಣ ಅಂತಿದ್ದೀನಿ. ಏನಪ್ಪ ಇ ಶ್ರಮ್ ಕಾರ್ಡ್ ಅಂದರೆ, ಈ ಕಾರ್ಡ್ ಪಡೆದರೆ 2,00,000 ರು ವಿಮೆ ಮತ್ತು 3,000 ರು ಸಹಾಯಧನ ಸಿಗುತ್ತೆ. ಅದು ಹೇಗಪ್ಪ ಕಾರ್ಡ್ ಮಾಡೋದು ಅಂತ ನೋಡೋಣ. ಫಸ್ಟ್ ನಾನು ಗೂಗಲ್ ಕ್ರೋಮ್ ಸೆಲೆಕ್ಟ್ ಮಾಡಿಕೊಂಡು ಅಲ್ಲಿ ಇ ಶ್ರಮ್ ಕಾರ್ಡ್ ಅಂತ ಸರ್ಚ್ ಮಾಡ್ತಾಯಿದ್ದೀನಿ. ಸರ್ಚ್ ಕೊಡ್ತಿದ್ದಂಗೆ ಇ ಶ್ರಮ್ ಕಾರ್ಡ್ ಪೇಜ್ ಓಪನ್ ಆಗುತ್ತೆ. ಅಲ್ಲಿ ರಿಜಿಸ್ಟರ್ ಆನ್ ಇ ಶ್ರಮ್ ಕಾರ್ಡ್ ಅಂತ ಕ್ಲಿಕ್ ಮಾಡ್ಕೋಬೇಕು. ಕ್ಲಿಕ್ ಆಗಿದ ತಕ್ಷಣ ಈ ಥರ ಪೇಜ್ ಓಪನ್ ಆಗುತ್ತೆ. ಈ ಪೇಜಲ್ಲಿ ಫಸ್ಟ್ ನಾವು ಆಧಾರ್ ಕಾರ್ಡಿಗೆ ಲಿಂಕ್ ಆಗಿರೋವಂಥ ಫೋನ್ ನಂಬರ್ನ ಟೈಪ್ ಮಾಡಬೇಕು. ಆ ಫೋನ್ ನಂಬರ್ ಟೈಪ್ ಮಾಡಿದ್ಮೇಲೆ ಕೆಳಗಡೆ ಕಾಲಮಲ್ಲಿ ಕ್ಯಾಪ್ಚಾ ಇದೆ. ಸೊ ಅಲ್ಲಿ ಏನು ಲೆಟರ್ಸ್ ಇದೆ ಆ ಲೆಟರ್ಸ್ ಆರ್ ನಂಬರನ್ನು ಟೈಪ್ ಮಾಡಬೇಕು. ಅದರ ಕೆಳಗೆ ಬಂದ್ಬಿಟ್ಟು 2 ಆಪ್ಷನ್ ಇದೆ. ಆ 2 ಆಪ್ಷನ್ನು ಕೂಡ ನಾವು ನೋ ಅಂತ ಕೊಡಬೇಕು. ನೋ ಅಂತ ಕೊಡ್ತಿದ್ದಂಗೆ ಕೆಳಗಡೆ ಸೆಂಡ್ OTP ಅನ್ನೋ ಆಪ್ಷನ್ನು ಗ್ರೀನ್ ಕಲರ್ ಬರುತ್ತೆ. ಅವಾಗ ಸೆಲೆಕ್ಟ್ ಮಾಡಿಕೊಂಡ್ರೆ ಆ ಒಂದು ಆಧಾರ್ ಕಾರ್ಡಿಗೆ ರಿಜಿಸ್ಟರ್ ಆಗಿರೋವಂಥ ಫೋನ್ ನಂಬರಿಗೆ OTP ಹೋಗುತ್ತೆ. OTP ಟೈಪ್ ಮಾಡಿಬಿಟ್ಟು ನೆಕ್ಸ್ಟ್ ಅಂತ ಕೊಟ್ಟರೆ ಇಲ್ಲಿ ಇನ್ನೊಂದು ಕಾಲಮ್ ಓಪನ್ ಆಗುತ್ತೆ. ಇಲ್ಲಿ ನಾವು ಆಧಾರ್ ಕಾರ್ಡಿನ ಸಂಖ್ಯೆಯನ್ನು ಟೈಪ್ ಮಾಡಬೇಕು. ಟೈಪ್ ಆದಮೇಲೆ ಕೆಳಗಡೆ ಅಗೇನ್ ಕ್ಯಾಪ್ಚಾ ಇದೆ. ಕ್ಯಾಪ್ಚಾ ಮತ್ತು ಎಂಟ್ರಿ ಮಾಡಬೇಕು. ಅಲ್ಲಿ ಏನೇನು ಲೆಟರ್ಸ್ ಇದೆ, ನಂಬರ್ಸ್ ಇದೆ, ಎಂಟ್ರಿ ಮಾಡಬೇಕು. ಆಗಿದ ತಕ್ಷಣ ಕೆಳಗಡೆ ಒಂದು ಕಾಲಮ್ ಇದೆ ಐ ಅಗ್ರಿ ಅಂತ, ಅಲ್ಲಿ ಟಿಕ್ ಮಾಡಬೇಕು. ಅಲ್ಲಿ ಟಿಕ್ ಆಗ್ತಿದ್ದಂಗೆ ಇಲ್ಲಿ ಗ್ರೀನ್ ಕಲರಲ್ಲಿ ಬರುತ್ತೆ ಸಬ್ಮಿಟ್ ಅಂತ ಬಂದಮೇಲೆ ಕ್ಲಿಕ್ ಮಾಡಬೇಕು. ಮತ್ತು ಆಧಾರ್ ಕಾರ್ಡಿಗೆ ಲಿಂಕ್ ಆಗಿರೋಂಥ ಫೋನ್ ನಂಬರಿಗೆ OTP ಹೋಗುತ್ತೆ. ಆ OTPನ ಮತ್ತು ಎಂಟರ್ ಮಾಡಬೇಕು. ಎಂಟರ್ ಮಾಡ್ತಿದ್ದಂಗೆ ಸಬ್ಮಿಟ್ ಅಂತ ಬರುತ್ತೆ. ಅಲ್ಲಿ ಸಬ್ಮಿಟ್ ಅಂತ ಕೊಡಬೇಕು. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ನೋಡ್ತಾ ಇರಿ. ಇಲ್ಲಿ ನೆಕ್ಸ್ಟ್ ಇಲ್ಲಿ ಆಧಾರ್ ಕಾರ್ಡ್ ಪೇಜ್ ಓಪನ್ ಆಗುತ್ತೆ. ನೆಕ್ಸ್ಟ್ ಕಂಟಿನ್ಯೂ ಅಂತ ಕೊಡಬೇಕು. ಅಲ್ಲಿ ಕೊಡ್ತಿದ್ದಂಗೆ ಇಲ್ಲಿ ಪರ್ಸ್ನಲ್ ಡೀಟೇಲ್ಸ್ ಕೇಳ್ತಾರೆ. ಈ ಪರ್ಸ್ನಲ್ ಡೀಟೇಲ್ಸಲ್ಲಿ ಫೋನ್ ನಂಬರ್, ಜಿಮೇಲ್ ಅಡ್ರೆಸ್, ಮದರ್ ನೇಮ್, ಫಾದರ್ ನೇಮ್, ಮತ್ತು ಕ್ಯಾಸ್ಟು ಯಾವ ಕ್ಯಾಸ್ಟ್ ಅಂತ, ಮತ್ತು ಬ್ಲಡ್ ಗ್ರೂಪ್ ಯಾವ ಒಂದು ನಿಮ್ಮ ರಕ್ತದ ಗುಂಪು. ಆಮೇಲೆ ಇಲ್ಲಿ ಅದೇ ಇನ್ಶೂರೆನ್ಸ್ ಅಂತ ಹೇಳಿದ್ನಲ್ಲ, ಸೊ ಅಲ್ಲಿ ನಾಮಿನಿ ಕೊಡಬೇಕಾಗತ್ತೆ. ಅಂದರೆ ಈಗ ಕಾರ್ಡ್ ಹೋಲ್ಡರ್ ಬಂದು ಡೆತ್ ಆದರೆ ನಾಮಿನಿಗೆ ಹೋಗುತ್ತೆ ದುಡ್ಡು. ಆ ನಾಮಿನಿಯಲ್ಲಿ ಯಾರು ಹೆಸರು ಕೊಡ್ತೀರೋ ಅದು ಡೇಟ್ ಆಫ್ ಬರ್ತ್ ಎಂಟ್ರಿ ಮಾಡಬೇಕು. ಮತ್ತು ಆ ಕಾರ್ಡ್ ಹೋಲ್ಡರಿಗೆ ಇವ್ರು ನಾಮಿನಿ ಕೊಡ್ತಿರೋ ಅಂಥವ್ರು ಏನಾಗಬೇಕು, ಏನು ರಿಲೇಷನ್ ಆಗಬೇಕು ಅನ್ನೋದನ್ನ ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ. ಸೆಲೆಕ್ಟ್ ಆದಮೇಲೆ ನಾಮಿನಿ ಅವ್ರದ್ದು ಫೋನ್ ನಂಬರ್ ಕೇಳ್ತಾರೆ ಮತ್ತು ಅಡ್ರೆಸ್. ಅದನ್ನು ಕೊಟ್ಟಮೇಲೆ ಸೇವ್ ಆ್ಯಂಡ್ ಕಂಟಿನ್ಯೂ ಅಂತ ಬರುತ್ತೆ. ಆ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೋಬೇಕಾಗತ್ತೆ. ಆ ಆಪ್ಷನ್ ಕ್ಲಿಕ್ ಮಾಡ್ತಿದ್ದಂಗೆ ನೆಕ್ಸ್ಟ್ ಕಾಲಮಲ್ಲಿ ಅಡ್ರೆಸ್ ಬರುತ್ತೆ. ಈ ಅಡ್ರೆಸ್ಸಲ್ಲಿ ನಿಮ್ಮ ಊರು, ಸಬ್ ಡಿಸ್ಟಿಕ್, ಸ್ಟೇಟು, ಡಿಸ್ಟಿಕ್ಕು ಎಲ್ಲನೂ ನೀವೇ ಸೆಲೆಕ್ಟ್ ಮಾಡಬೇಕಾಗತ್ತೆ. ಅಲ್ಲಿ ಆರೋ ಮಾರ್ಕಲ್ಲಿ ಬರುತ್ತೆ. ಅದಾದಮೇಲೆ ನೆಕ್ಸ್ಟ್ ಬಂದ್ಬಿಟ್ಟು ಇಲ್ಲಿ ಆಕ್ಯುಪೇಷನ್, ನೀವು ಏನು ವರ್ಕ್ ಮಾಡ್ತಾ ಇದ್ದೀರಾ ಅನ್ನೋದು ಬರುತ್ತೆ. ಇಲ್ಲಿ ಅವರು ಹಳ್ಳಿಯಲ್ಲಿರೋದ್ರಿಂದ ಅಗ್ರಿಕಲ್ಚರ್ ಅಂತ ಕೊಡ್ತಾ ಇದ್ದೀನಿ, ಎಷ್ಟು ವರ್ಷದಿಂದ ಅಂತ ಮಾಡ್ತಿದ್ದಾರೆ. ಮತ್ತು ಸೆಕೆಂಡರಿ ಆಕ್ಯುಪೇಷನ್ ಅಂದರೆ ಈಗ ಹಳ್ಳಿಯಲ್ಲಿರೋರು ಹಸು, ಮೇಕೆ ಎಲ್ಲ ಸಾಕಾಣಿಕೆ ಮಾಡ್ತಾರಲ್ಲ, ಅದು ಕೊಡ್ತಾ ಇದ್ದೀನಿ ನಾನು. ಆಕ್ಯುಪೇಷನ್ ಆದಮೇಲೆ ಸೇವ್ ಆ್ಯಂಡ್ ಕಂಟಿನ್ಯೂ ಅಂತ ಕೊಡಬೇಕು. ಸೇವ್ ಆ್ಯಂಡ್ ಕಂಟಿನ್ಯೂ ಅಂತ ಕೊಡ್ತಿದ್ದಂಗೆ ನೆಕ್ಸ್ಟ್ ಬ್ಯಾಂಕ್ ಡೀಟೇಲ್ಸ್ ಬರುತ್ತೆ. ಇಲ್ಲಿ ನಿಮ್ಮ ಬ್ಯಾಂಕ್ ಅಕೌಂಟ್ ನಂಬರ್, IFSC ಕೋಡ್, ಬ್ಯಾಂಕ್ ನೇಮ್, ಕಸ್ಟಮರ್ ನೇಮ್, ಮತ್ತು ಲಾಸ್ಟ್ ಪಿನ್ ಕೋಡ್ ಬರುತ್ತೆ, ಬ್ರ್ಯಾಂಚ್ ನೇಮ್ ಅದೆಲ್ಲ ಕೊಟ್ಟಮೇಲೆ ಸೇವ್ ಆ್ಯಂಡ್ ಕಂಟಿನ್ಯೂ ಅಂತ ಕೊಡ್ತಿದ್ದಂಗೆ ನಿಮ್ಮ ಒಂದು ಇಷ್ಟೊತ್ತು ನಾನು ಏನು ಡೀಟೇಲ್ಸ್ ಎಲ್ಲ ನಾನು ಟೈಪ್ ಮಾಡಿದ್ನಲ್ಲ ಅದೆಲ್ಲ ಫುಲ್ ಒಂದು ಪೇಜಲ್ಲಿ ಬರುತ್ತೆ. ಇಲ್ಲೇನಾದರೂ ಮಿಸ್ಟೇಕು, ಸ್ಪೆಲ್ಲಿಂಗ್ ಮಿಸ್ಟೇಕು ಇಲ್ಲ ಕರೆಕ್ಷನ್ನು ಅದೆಲ್ಲ ಏನಾದ್ರು ಇದ್ದರೆ ಚೇಂಜಸ್ ಮಾಡ್ಬೋದು. ಮತ್ತು ಇಲ್ಲಿ ನಿಮ್ಮ ಆಧಾರ್ ಕಾರ್ಡಲ್ಲಿ ಇರೋವಂಥ ಫೋಟೋನೇ ಇಲ್ಲಿ ಬಂದಿರುತ್ತೆ. ಇದೆಲ್ಲ ಆದಮೇಲೆ ಫುಲ್ಲೆಲ್ಲ ಚೆಕ್ ಮಾಡಬೇಕು. ಒಂದು ಕಡೆಯಿಂದ ಏನೇನು ರಾಂಗ್ ಇದೆಯಾ, ಮಿಸ್ಟೇಕ್ ಇದೆಯಾ ಅಂತ ಚೆಕ್ ಮಾಡಿದ ಮೇಲೆ ಇಲ್ಲೇನೂ ನಾನು ಮಿಸ್ಟೇಕ್ ಮಾಡಿಲ್ಲ. ಸೊ ನಾನಿಲ್ಲಿ ನೆಕ್ಸ್ಟ್ ಅಲ್ಲಿ ಐ ಅಂಡರ್ಸ್ಟ್ಯಾಂಡ್ ಅಂತ ಇದೆಯಲ್ಲ ಅಲ್ಲಿ ಕ್ಲಿಕ್ ಮಾಡಬೇಕು. ಅಲ್ಲಿ ಕ್ಲಿಕ್ ಆಗಿ ಸಬ್ಮಿಟ್ ಅಂತ ಕೊಡ್ತಿದ್ದಂಗೆ ನಿಮ್ಮ ಇ ಶ್ರಮ್ ಕಾರ್ಡು ರೆಡಿಯಾಗಿ ಓಪನ್ ಆಗುತ್ತೆ. ಕಂಪ್ಲೀಟೆಡ್ ರಿಜಿಸ್ಟರ್ ಅಂತ ಬರುತ್ತೆ. ಅಲ್ಲಿ ಕೊಟ್ಟಮೇಲೆ ನಿಮಗೆ ಕಾರ್ಡು ಡೌನ್ಲೋಡ್ ಮಾಡ್ಕೋಬೇಕಂತಂದರೆ ಮೇಲೆ ಗ್ರೀನ್ ಕಲರಲ್ಲಿ ಇದೆಯಲ್ಲ ಡೌನ್ಲೋಡ್ UNA ಕಾರ್ಡ್ ಅಂತ ಇದೆ. ನಾನು ಅಲ್ಲಿ ಕ್ಲಿಕ್ ಮಾಡ್ತಿದ್ದಂಗೆ ಇಲ್ಲಿ ಡೌನ್ಲೋಡ್ ಆಗ್ತಾ ಇದೆ ನಿಮ್ಮ ಇ ಶ್ರಮ್ ಕಾರ್ಡು. ಎಲ್ರಿಗೂ ಯೂಸ್ ಆಗುವಂಥ ಮಾಹಿತಿನ ನೀಡಿದ್ದೀನಿ ಅಂತ ನಾನು ಅಂದ್ಕೋತಾ ಇದ್ದೀನಿ. ಆಗಿದ್ದರೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.